ಎಲಿಸಾ ಲ್ಯಾಮ್ ಅವರ ನಿಗೂಢ ಕತೆ 2013 ಜನವರಿ ಲಾಸ್ ಏಂಜಲೀಸ್ನ ಒಂದು ಹಳೆಯ ಹೋಟೆಲ್ನಲ್ಲಿ 21 ವರ್ಷದ ಯುವತಿಯೊಬ್ಬಳು ಕಾಣೆಯಾಗುತ್ತಾಳೆ. ಪೊಲೀಸರು ಹುಡುಕಾಟ ಆರಂಭಿಸುತ್ತಾರೆ. ಆದರೆ ಯಾವುದೇ ಸುಳಿವು ಸಿಗುವುದಿಲ್ಲ. ಹೋಟೆಲ್ನ ಭದ್ರತಾ ಕ್ಯಾಮೆರಾದಲ್ಲಿ ಸಿಕ್ಕ ಒಂದು ವಿಡಿಯೋ ಎಲ್ಲರ ಗಮನ ಸೆಳೆಯುತ್ತದೆ. ಆ ವಿಡಿಯೋದಲ್ಲಿ ಆಕೆ ಲಿಫ್ಟ್ನೊಳಗೆ ಕಾಣಿಸುತ್ತಾಳೆ. ಯಾರಿಗಾಗಿ ಕಾಯುತ್ತಿದ್ದಳು? ಮತ್ತು ಆ ರಾತ್ರಿ ನಿಜವಾಗಿ ಏನಾಯಿತು? ಎಲಿಸಾ ಲ್ಯಾಮ್ ಕೆನಡಾದ ಯುವತಿ. 2013ರಲ್ಲಿ ಆಕೆ ಒಬ್ಬಳೇ ಕ್ಯಾಲಿಫೋರ್ನಿಯಾಗೆ ಪ್ರವಾಸಕ್ಕೆ ಬಂದಿದ್ದಳು. ಲಾಸ್ ಏಂಜಲೀಸ್ನಲ್ಲಿ ಆಕೆ ಸೆಸಿಲ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಳು. ಆಕೆ ತನ್ನ ಕುಟುಂಬದೊಂದಿಗೆ ನಿಯಮಿತವಾಗಿ ಸಂಪರ್ಕದಲ್ಲಿದ್ದಳು. ಆದರೆ ಜನವರಿ 31ರಂದು ಆಕೆಯಿಂದ ಯಾವುದೇ ಸಂಪರ್ಕ ಬರಲಿಲ್ಲ. ಕುಟುಂಬದವರು ಆತಂಕಗೊಂಡರು. ಎಲಿಸಾ ಕಾಣೆಯಾಗಿದ್ದಾಳೆ ಎಂಬ ದೂರು ನೀಡಲಾಯಿತು. ಪೊಲೀಸರು ಹೋಟೆಲ್ ಮತ್ತು ಸುತ್ತಮುತ್ತ ಹುಡುಕಾಟ ಆರಂಭಿಸಿದರು. ಆದರೆ ಎಲಿಸಾಳ ಯಾವುದೇ ಸುಳಿವು ಸಿಗಲಿಲ್ಲ. ತನಿಖೆಯ ಸಂದರ್ಭದಲ್ಲಿ ಪೊಲೀಸರು ಹೋಟೆಲ್ನ ಭದ್ರತಾ ಕ್ಯಾಮೆರಾಗಳನ್ನು ಪರಿಶೀಲಿಸಿದರು. ಆಗ ಅವರಿಗೆ ಒಂದು ವಿಚಿತ್ರ ವಿಡಿಯೋ ಸಿಕ್ಕಿತು. ಎಲಿಸಾ ಲಿಫ್ಟ್ನೊಳಗೆ ಪ್ರವೇಶಿಸುತ್ತಾಳೆ. ಆಕೆ ಹಲವು ಬಟನ್ಗಳನ್ನು ಒತ್ತುತ್ತಾಳೆ. ನಂತರ ಬಾಗಿಲಿನ ಹೊರಗೆ ನೋಡುತ್ತಾಳೆ. ಮತ್ತೆ ಒಳಗೆ ಬರುತ್ತಾಳೆ. ಕೆಲ ಕ್ಷಣಗಳ ನಂತರ ಆಕೆ ಯಾರೊಂದಿಗೋ ಮಾತನಾಡುತ್ತಿರುವಂತೆ ಕೈಗಳಿಂದ ಚಲನೆ ಮಾಡುತ್ತಾಳೆ. ಆದರೆ ವಿಡಿಯೋದಲ್ಲಿ ಆಕೆಯ ಸುತ್ತಮುತ್ತ ಯಾರೂ ಕಾಣಿಸುವುದಿಲ್ಲ. ನಂತರ ಆಕೆ ಲಿಫ್ಟ್ನಿಂದ ಹೊರಗೆ ಹೋಗುತ್ತಾಳೆ. ಅದಾದ ನಂತರ ಆಕೆ ಮತ್ತೆ ಕ್ಯಾಮೆರಾದಲ್ಲಿ ಕಾಣಿಸುವುದಿಲ್ಲ. ದಿನಗಳು ಕಳೆದವು. ಎಲಿಸಾಳ ಹುಡುಕಾಟ ಮುಂದುವರಿಯಿತು. ಆಕೆಯ ಫೋಟೋಗಳನ್ನು ಸಾರ್ವಜನಿಕರಿಗೆ ಬಿಡುಗಡೆ ಮಾಡಲಾಯಿತು. ಪೊಲೀಸರು ಹೋಟೆಲ್ನ ಪ್ರತಿಯೊಂದು ಭಾಗವನ್ನು ಪರಿಶೀಲಿಸಿದರು. ಸುಮಾರು 3 ವಾರಗಳ ನಂತರ ಹೋಟೆಲ್ನ ನಿವಾಸಿಗಳು ನೀರಿನ ರುಚಿ ಮತ್ತು ಗುಣಮಟ್ಟದ ಬಗ್ಗೆ ದೂರು ನೀಡಲು ಆರಂಭಿಸಿದರು. ಸಿಬ್ಬಂದಿ ಮೇಲ್ಛಾವಣಿಯಲ್ಲಿದ್ದ ನೀರಿನ ಟ್ಯಾಂಕ್ಗಳನ್ನು ಪರಿಶೀಲಿಸಿದರು. ಒಂದು ಟ್ಯಾಂಕ್ನೊಳಗೆ ಎಲಿಸಾಳ ಮೃತದೇಹ ಪತ್ತೆಯಾಯಿತು. ತನಿಖೆಯ ಅಧಿಕೃತ ತೀರ್ಮಾನದ ಪ್ರಕಾರ ಎಲಿಸಾಳ ಸಾವು ಮುಳುಗುವಿಕೆಯಿಂದ ಸಂಭವಿಸಿದ ಅಪಘಾತ ಎಂದು ನಿರ್ಧರಿಸಲಾಯಿತು. ಆದರೆ ಆಕೆ ನೀರಿನ ಟ್ಯಾಂಕ್ಗೆ ಹೇಗೆ ತಲುಪಿದಳು ಎಂಬ ಪ್ರಶ್ನೆ ಮಾತ್ರ ಅನೇಕ ಜನರಿಗೆ ಇನ್ನೂ ಕಾಡುತ್ತಿದೆ. ಲಿಫ್ಟ್ನ ಆ ವಿಡಿಯೋ, ಹೋಟೆಲ್ನ ಮೇಲ್ಛಾವಣಿ ಮತ್ತು ನೀರಿನ ಟ್ಯಾಂಕ್ ಇವೆಲ್ಲವೂ ಸೇರಿ ಈ ಪ್ರಕರಣವನ್ನು ಇಂದಿಗೂ ನಿಗೂಢವಾಗಿಸಿದೆ. ಇದು ಎಲಿಸಾ ಲ್ಯಾಮ್ ಅವರ ಕಥೆಯ ಗುಪ್ತ ಅಧ್ಯಾಯ.